ಇದು ಬ್ರಹ್ಮಲಿಂಗೇಶ್ವರ ಶಿಲ್ಪವೆಂದು 4 ಮುಖದ ಬ್ರಹ್ಮನನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪ್ರದೇಶ ಇದಾಗಿದೆ. ಈ ಶಿಲ್ಪ ಇಲ್ಲಿರುವುದು ಸೈಡ್ ದುರ್ಗಾ ಪರಮೇಶ್ವರಿ ಶಿಲ್ಪ. ಇದು ಮಹಿಷಾಸುರ ಮರ್ದಿನಿಯ ಶಿಲ್ಪ ಇರುವಂಥದ್ದು ಮೊದಲಿನ ಉಲ್ಲೇಖ ಇದೆ. ಈ ಒಂದು ಶಿಲ್ಪಕ್ಕೂ ಸಹಿತ ಆ ಮೇಲ್ಗಡೆ ಇರತಕ್ಕಂತಹ ಆ ಒಂದು ದೀಪಸ್ತಂಭದ ಪ್ರತಿಬಿಂಬ ಇಲ್ಲೇ ಬೀಳ್ತದೆ ಅನ್ನುವಂಥದ್ದನ್ನು ಆ ಯತಿ ಹೇಳಿದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಹಾಗಾಗಿ ಈ ಎರಡು ಏನು ಸಿದ್ದೇಶ್ವರ ಅನ್ನುವಂಥ ಜಮದಗ್ನಿ ರಾಮೇಶ್ವರ ಮತ್ತು ಈ ದುರ್ಗಾ ಪರಮೇಶ್ವರಿ ಎರಡಕ್ಕೂ ಸಹಿತ ಆ ಜ್ಯೋತಿಯ ಪ್ರತಿಬಿಂಬ ಬೀಳುವಂಥದ್ದನ್ನು ನಾಗಾಸಾಧು ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಇಲ್ಲಿ ಈ ಹರಿತಕ್ಕಂತಹ ತೊರೆಯ ನೀರು ಈ ಒಂದು ತಪಸ್ವಿಗಳಿಗೆ ನೀರಿನ ಮೂಲವನ್ನು ಒದಗಿಸಿರತಕ್ಕಂತಹ ಜಾಗವಾಗಿದೆ. ಹೀಗಾಗಿ ಇದು ಎಲ್ಲಿ ಹೋಗಿ ಸೇರುತ್ತದೆ, ಎಲ್ಲಿಂದ ಉದ್ಭವ ಆಯಿತು ಅನ್ನುವಂಥದ್ದು ಇಲ್ಲಿಯ ಜನರಿಗೆ ಅದು ಅಸ್ಪಷ್ಟ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ಕೊಳ್ಬೋದು. ಇಲ್ಲಿ ನಮ್ಮ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ MR ರಂಚಿಯವರು ಸಹಿತ ಈ ಒಂದು ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ನಾವು ಅವರಿಗೆ ತಿಳಿಸ್ತೀವಿ. ಇದು ಓಂ ಬೆಟ್ಟ.